ಪ್ರಿನ್ಸಿಪಲ್ ಆಸ್ ಅನ್ ಅಕಾಡೆಮಿಷಿಯನ್, ಮಲ್ಟಿಪಲ್ ಡೈನಮಿಕ್ಸ್ ಅಂಡ್ ಜಾಯ್ ಆಫ್ ಟೀಚಿಂಗ್ ಬಗ್ಗೆ ಸುಮಾರು ಒಂದು 4,000 ಉಪನ್ಯಾಸಕರಿಗೆ ತರಬೇತಿ ಕೊಟ್ಟಿರ್ಬೋದು. ಸರ್, ನಿಮ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ನಿಮ್ಗೆ ಇದು ಚಾಲೆಂಜಿಂಗ್ ಅನ್ಸಲ್ವಾ? ನನ್ನ ಅನುಭವ ಅಂದ್ರೆ ಶಿಕ್ಷಕ ನಿರಂತರ ಅಧ್ಯಯನ ಮಾಡಬೇಕು. ನಾನು MBA ನ 54ನೇ ವರ್ಷದಲ್ಲಿ ಮಾಡಿದೆ. ಇನ್ನೂ ಕೂಡ ಒಂದು ಡಿಗ್ರಿಯನ್ನು ಪಡಿಲಿಕ್ಕೆ ನನಗೆ ಮನಸ್ಸಿದೆ. ಎಲ್ಲ ಅಧ್ಯಾಪಕರು ಕ್ರಿಯಾಶೀಲರಾದಾಗ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಒಂದು ಜೀವಂತಿಕೆಯನ್ನು ಕಾಡ್ತದೆ. ಅಧ್ಯಾಪಕನಾದವನು ಪ್ರತಿದಿನ ಓದಿದ್ರೆ ಮಾತ್ರ ಅವನು ಕಲಾವಣಿಯಲ್ಲಿರುವ ನಾಣ್ಯ ಆಗ್ತಾನೆ. ಪ್ರಶ್ನೆಗಳು ಬಂದಾಗ ಅದರ ಉತ್ತರ ಹುಡ್ಕೊಂಡು ಹೋದಾಗ ಒಂದ್ರ ನಂತರ ಇನ್ನೊಂದು ನಂತರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಶುಡ್ ಟ್ರಾನ್ಸ್ಫರ್ ದ ಕಲ್ಚರಲ್ ಹೆರಿಟೇಜ್ ಆಫ್ ದ ಕಂಟ್ರಿ. ಪ್ರೀತಿಯ ವೀಕ್ಷಕರೇ, ನಾನು ರೇವತಿ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತು ಬೆಂಗಳೂರಿನಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನೀವು ಗಮನಿಸೋದಾದರೆ ಹೆಚ್ಚಿನ ಹೆತ್ತವರು ಯೋಚನೆ ಮಾಡೋದು ಒಂದೇ ಒಂದು, ನಮ್ಮ ಮಕ್ಕಳಿಗೆ ಯಾವ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು, ಯಾವ ಶಾಲೆಗೆ ಸೇರಿಸಬೇಕು, ಯಾವ ಕಾಲೇಜಿಗೆ ಸೇರಿಸಬೇಕು. ಇಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ. ಅದು ಕೂಡ ಈಗ ನವೆಂಬರ್ ತಿಂಗಳು ಬರುವ ಮೊದಲೇ ಈ ಬಗ್ಗೆ ಒಂದು ಯೋಚನೆ ಮಾಡ್ತಾರೆ. ನಾವು ಯಾವ ಶಾಲೆಗೆ ಸೇರಿಸಿದ್ರೆ ಉತ್ತಮ, ಯಾವ ಕಾಲೇಜಿಗೆ ನನ್ನ ಮಗನನ್ನು ಅಥವಾ ಮಗಳನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿ ಕಲಿತಾನೆ, ಒಂದು ಒಳ್ಳೆಯ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲಾಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ಬೀಳ್ತಾರೆ. ಈ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳು ನಡೆಯುತ್ತೆ. ತುಂಬ ರೀತಿಯಾದಂಥ ಒಂದು ಮಾಧ್ಯಮಗಳ ಮೂಲಕ ಅವರು ಇದೆಲ್ಲವನ್ನು ವಿಶ್ಲೇಷಣೆ ಮಾಡಿ ಇಂಥ ಕಾಲೇಜ್ ಸರಿ ಅಥವಾ ಇಂಥ ಶಾಲೆ ಸರಿ ಅಂತ ನಿರ್ಧಾರ ಮಾಡ್ತಾರೆ. ನನಗನ್ಸೋದೇನೆಂದರೆ ಇದು ತುಂಬ ಕ್ಲಿಷ್ಟವಾದಂತಹ, ಜಟಿಲವಾದಂತಹ ಒಂದು ಪ್ರಶ್ನೆ. ಹಾಗೆ ಅದಕ್ಕೆ ಉತ್ತರನೂ ಕೂಡ ಕೆಲವೊಮ್ಮೆ ಕಷ್ಟಕರವಾಗಿಯೇ ಸಿಗುತ್ತೆ. ಇಂಥ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಕಳೆದ 6 ವರ್ಷಗಳಿಂದ ಪ್ರತಿ ವರ್ಷ 30ಕ್ಕೂ ಅಧಿಕ ರ್ಯಾಂಕ್ಗಳನ್ನು ಪಡೆದುಕೊಂಡು ತನ್ನದೇ ಆದ ರೀತಿಯಲ್ಲಿ ಸಾಧನೆ ಮಾಡುತ್ತಿರುವ ಒಂದು ಶೈಕ್ಷಣಿಕ ಸಂಸ್ಥೆ ಇದೆ. ಈ ಶೈಕ್ಷಣಿಕ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂದರೆ, ಈ ಶೈಕ್ಷಣಿಕ ಸಂಸ್ಥೆ ಶುರುವಾಗಿ 6 ವರ್ಷಗಳಾಗಿದ್ದರೂ ಕೂಡ ಇಲ್ಲಿಯ ಸಾಧನೆ ಅದ್ವಿತೀಯವಾದದ್ದು. ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಪ್ರತಿಷ್ಠಿತ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕರಾಗಿ 4 ದಶಕಗಳ ಅನುಭವ ಹೊಂದಿರುವಂತಹ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರು JSPU ಮತ್ತು ಡಿಗ್ರಿ ಕಾಲೇಜಿನ ಸಂಸ್ಥಾಪಕರಾಗಿ ಈ ಒಂದು ಸಂಸ್ಥೆಯನ್ನು ತನ್ನದೇ ಆದಂಥ ಗುಣಮಟ್ಟದಲ್ಲಿ ಅವರು ಕೊಂಡೊಯ್ತಾ ಇದ್ದಾರೆ. ಇವರು ಏನು ಮಾಡ್ತಿದ್ದಾರೆ, ಹೇಗೆ ಇದು 5-6 ವರ್ಷಗಳಲ್ಲಿ ಇಷ್ಟೆಲ್ಲ ರ್ಯಾಂಕ್ ಪಡೆಯೋಕ್ಕೆ ಸಾಧ್ಯನಾ ಅಂತ ನಿಮಗೊಂದು ಯೋಚನೆ ಬಂದಿರ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರಲ್ಲಿ ಕೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್. ಕೇವಲ 5-6 ವರ್ಷಗಳಲ್ಲಿ JSPU ಆ್ಯಂಡ್ ಡಿಗ್ರಿ ಕಾಲೇಜ್ ಇಷ್ಟೆಲ್ಲ ರ್ಯಾಂಕ್ ಪಡೆದಿದೆ, ಡಿಸ್ಟಿಂಕ್ಷನ್ ತುಂಬ ತಗೊಂಡಿದ್ದೀರಿ. ಇಷ್ಟು ಸಣ್ಣ ಅವಧಿಯಲ್ಲಿ ಸಾಧ್ಯನಾ? ಹೇಗೆ ಸಾಧ್ಯ ಆಯಿತು? ನಾನು ಸುಮಾರು ಒಂದು 42 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯನಾಗಿ, ಉಪನ್ಯಾಸಕನಾಗಿ, ಸಮೂಹ ವಿದ್ಯಾಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಈ ಅನುಭವದ ಹಿನ್ನೆಲೆಯಲ್ಲಿ ಅನೇಕ ಮಂದಿ ನನ್ನ ಸ್ನೇಹಿತರು, ಶಿಕ್ಷಣ ತಜ್ಞರು ಎಲ್ಲ ಹೇಳಿದರು, ತಾವೇ ಯಾಕೆ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಒಂದು ಉತ್ಕೃಷ್ಟವಾದ ವಿದ್ಯಾಸಂಸ್ಥೆಯನ್ನು ಮಾಡಿ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬಾರ್ದು, ಜೀವಂತಿಕೆಯನ್ನು ಕೊಡಬಾರ್ದು ಅಂತಕ್ಕಂಥ ಸಂದೇಶ ಕೊಟ್ಟಾಗ ನನಗೂ ಅನಿಸಿತು. ನಾನು ಒಂದು ಅನೇಕ ವಿದ್ಯಾಸಂಸ್ಥೆಗಳನ್ನು ಬೆಳೆಸಿದ್ದೇನೆ. ಅಲ್ಲಿ ಅನೇಕ ರ್ಯಾಂಕ್ಗಳು, ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇವೆ. ಆದ್ದರಿಂದ ನಾವೇ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ಆದರ್ಶದ ಕಲ್ಪನೆಯನ್ನು ಕೊಡಬೇಕಂತ ಅಂದ್ಕೊಂಡು ಬೆಂಗಳೂರಿನ ಮಲಥಳ್ಳಿಯಲ್ಲಿ ಈ ದುರ್ಗಾಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ ಮೂಲಕ 2 ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ದಾರೆ. ಉಪನ್ಯಾಸಕರನ್ನು, ಶಿಕ್ಷಕರನ್ನು, ರಕ್ಷಕರನ್ನು, ಸಾರ್ವಜನಿಕರನ್ನು, ಅಧಿಕಾರಿಗಳನ್ನು ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಎಲ್ಲರನ್ನು ಕೂಡ ನಾವು ಭಾಳ ಅನ್ಯೋನ್ಯತೆಯಿಂದ ಅವರನ್ನು ಸೇರಿಸ್ಕೊಂಡು, ಎಲ್ಲರ ಅನುಭವವನ್ನು ಸೇರಿಸ್ಕೊಂಡು ವಿದ್ಯಾಸಂಸ್ಥೆಯನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಯೋಚನೆ ನಮ್ಮಲ್ಲಿತ್ತು. ಅದಕ್ಕಾಗಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಉತ್ಕೃಷ್ಟವಾದ ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸಿದ್ದೇವೆ. ಉಪನ್ಯಾಸಕರನ್ನು ಆಯ್ಕೆ ಮಾಡುವಾಗ ಭಾಳ ಜಾಗೃತಿಯಿಂದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯಾ, ಅವರು ಸಬ್ಜೆಕ್ಟ್ನಲ್ಲಿ ಒಳ್ಳೆಯ ಅನುಭವ ಹೊಂದಿದ್ದಾರಾ, ನಮಗೆ ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು, ಈ ಎಲ್ಲ ಹಿನ್ನೆಲೆಯನ್ನು
ಇಟ್ಕೊಂಡು ಉಪನ್ಯಾಸಕರನ್ನು ನಾವು ಆಯ್ಕೆ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ಎಲ್ಲ ರೀತಿಯಲ್ಲಿ, ಅದು ಶೈಕ್ಷಣಿಕವಾಗಿರಲಿ, ಪಠ್ಯೇತರ ಚಟುವಟಿಕೆಯಲ್ಲಿರಲಿ, ಒಂದು ರಕ್ಷಕರ ಅಭಿಮಾನದ ದೃಷ್ಟಿಯಲ್ಲಿರಲಿ, ವಿದ್ಯಾರ್ಥಿಗಳ ಸಾಧನೆಯ ದೃಷ್ಟಿಯಲ್ಲಿ, ಶೈಕ್ಷಣಿಕ ಸಾಧನೆ ರ್ಯಾಂಕ್ಗಳು ಮಾತ್ರ ಅಲ್ಲ, ಪಾಠ್ಯೇತರ ಚಟುವಟಿಕೆಗಳು ಅವರು ಕ್ರಿಯಾಶೀಲವಾಗಿ ಭಾಗವಹಿಸ್ತಾರೆ. ಒಟ್ಟಿನಲ್ಲಿ ನನ್ನ ಉದ್ದೇಶ ಏನು ಕೇಳಿದರೆ, ಇವತ್ತಿನ ಈ ಸಂದಿಗ್ಧವಾದ ಒಂಥರ ಸಂಕೀರ್ಣ ಪರಿಸ್ಥಿತಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಜೀವಂತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಾವು ಆಡಳಿತ ಸಮಿತಿಯವರು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಮಾಡಿದ್ರೆ ನಮ್ಮ ಇಡೀ ಒಂದು ರಾಜ್ಯದ, ಒಂದು ದೇಶದ ಶೈಕ್ಷಣಿಕ ವ್ಯವಸ್ಥೆ ಪುನರುಜ್ಜೀವನಗೊಳ್ಳುತ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ನೀವು ಸಾವಿರಾರು ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೀರಿ. ಯು ಆರ್ ಫೇಮಸ್ ಎಜುಕೇಷನಿಸ್ಟ್, ಹಾಗೆ ಅಕಾಡೆಮಿಷಿಯನ್. ಸರ್, ಅದು ಎಷ್ಟು ಸಾವಿರ ಶಿಕ್ಷಕರಿಗೆ ನೀವು ಈ ರೀತಿಯ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಕೆಲಸ ಮಾಡಿದ್ದೀರಿ? ನಾನು ಸುಮಾರು 35 ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ಕರ್ನಾಟಕ ಸರ್ಕಾರದ ಪದಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಹಿರಿಯ ಉಪನ್ಯಾಸಕರಿಗೆ ಅವರು ಪ್ರಾಚಾರ್ಯರಾಗಿ ಅವರು ಬಡ್ತಿ ಹೊಂದಾಗ ಅವರನ್ನು ತರಬೇತಿ ಮಾಡ್ತಕ್ಕಂಥದ್ದು, ಹಿರಿಯ ಉಪನ್ಯಾಸಕರು ಅಂದರೆ ಮತ್ತು ಪ್ರಾಚಾರ್ಯರಿಗೆ ಕೂಡ ತರಬೇತಿ ಕೊಡ್ತಕ್ಕಂಥದ್ರಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಕರ್ನಾಟಕ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿ ಉಪನ್ಯಾಸಕರನ್ನು ಇಲಾಖೆ ವತಿಯಿಂದ ಅವರಿಗೆ ಪ್ರಿನ್ಸಿಪಲ್ ಆ್ಯಸ್ ಎ ಲೀಡರ್, ಪ್ರಿನ್ಸಿಪಲ್ ಆ್ಯಸ್ ಎನ್ ಅಕಾಡೆಮಿಷಿಯನ್ ಆ್ಯಂಡ್ ಹೌ ದ ಡಾಕ್ಯುಮೆಂಟೇಷನ್ಸನ್ನು ಒಂದು ವಿದ್ಯಾಸಂಸ್ಥೆಯಲ್ಲಿ ಇಟ್ಕೊಂಡಿರಬೇಕು, ಮತ್ತು ಹೇಗೆ ಅವರೊಬ್ಬ PR ಹೋಗಿ ಪಬ್ಲಿಕ್ ರಿಲೇಷನ್ಸ್ ಆಫೀಸಾಗಿ ವಿದ್ಯಾರ್ಥಿಗಳೊಂದಿಗೆ, ರಕ್ಷಕರೊಂದಿಗೆ, ಸಾರ್ವಜನಿಕರೊಂದಿಗೆ, ಇಲಾಖೆಯೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ವಿದ್ಯಾಸಂಸ್ಥೆಯನ್ನು ಶಕ್ತಿಯನ್ನು ಹೆಚ್ಚಿಸಬೇಕನ್ನುವ ಬಗ್ಗೆ ನಾನು ಕೆಲಸ ಮಾಡಿದ್ದೇನೆ. ಸುಮಾರು ಒಂದು 4,000 ಉಪನ್ಯಾಸಕರಿಗೆ ತರಬೇತಿ ಕೊಟ್ಟಿರ್ಬೋದು. ಮತ್ತು ಶಿಕ್ಷಕರಿಗೆ ಭಾಳಷ್ಟು ಜನ ಶಿಕ್ಷಕರು ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ, ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಾನು ತರಬೇತಿ ಕೊಟ್ಟಿದ್ದೇನೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ತರಬೇತಿಯನ್ನು ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ವಿಧಾನದ ಬಗ್ಗೆ, ಮತ್ತು ಶಿಕ್ಷಕರಿಗೆ ಅವರಿಗೆ ತರಗತಿಯ ಸಂವಹನದ ಕ್ರಮ, ಅಂದರೆ ಮಲ್ಟಿಪಲ್ ಡೈನಮಿಕ್ಸ್ ಆ್ಯಂಡ್ ಜಾಯ್ ಆಫ್ ಟೀಚಿಂಗ್ ಬಗ್ಗೆ, ಒಬ್ಬ ಶಿಕ್ಷಕ ಒಂದು ತರಗತಿ 1 ಗಂಟೆ ಅವಧಿಯಲ್ಲಿ ಅದನ್ನು ಜೀವಂತವಾಗಿರಿಸೋದು ಹೇಗೆ, ಅವನು ಒಬ್ಬ ಇನೋವೇಟಿವ್ ಪ್ರಿಪರೇಷನ್ಸನ್ನು ಹೇಗೆ ಮಾಡಬೇಕು, ಒಂದು ಸಿಸ್ಟಮ್ಯಾಟಿಕ್ ಬ್ಲ್ಯಾಕ್ ಬೋರ್ಡ್ ಯೂಸನ್ನು ಹೇಗೆ ಮಾಡಬೇಕು, ವಾಯ್ಸ್ ಮಾಡ್ಯುಲೇಷನ್ಸನ್ನು ಹೇಗೆ ಮಾಡಬೇಕು, ಮತ್ತು ವಿದ್ಯಾರ್ಥಿಗಳನ್ನು ತನ್ನ ಪಾಠದ ಮೂಲಕ ಹೇಗೆ ಎಲ್ಲ ವಿದ್ಯಾರ್ಥಿಗಳನ್ನು ಸೆಳೆದುಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಕ್ರಿಯಾಶೀಲವಾದ ತರಬೇತಿ ಕೊಟ್ಟಾಗ ಇಡೀ ವಿದ್ಯಾಸಂಸ್ಥೆ ಎಲ್ಲ ಅಧ್ಯಾಪಕರು ಕ್ರಿಯಾಶೀಲರಾದಾಗ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಒಂದು ಜೀವಂತಿಕೆಯನ್ನು ಕಾಣ್ತದೆ. ಹೌದು ಸರ್, ಈಗ ನೀವು ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀರಿ, ಒಂದು ಲೀಡರ್ ಆಗಿ ಕೂಡ ಕೆಲಸ ಮಾಡಿದ್ದೀರಿ. ನನ್ನ ಪ್ರಶ್ನೆ ಏನಂದರೆ, ಎಲ್ಲ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಿಮ್ಮ ಒಂದು ಗುರುತು ಇದೆ, ಹೆಜ್ಜೆ ಗುರುತನ್ನು ಮೂಡಿಸ್ಕೊಂಡು ಈಚೆ ಬಂದಿದ್ದೀರಿ ನೀವು. ನಿಮಗಿದು ಚಾಲೆಂಜಿಂಗ್ ಅನಿಸಲ್ವಾ? ಯಾಕಂದರೆ ಈ ರೀತಿ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಬದಲಾವಣೆಯ ಕಾಲಘಟ್ಟದಲ್ಲಿ ನೀವು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ರಿ, ಅದರ ಜೊತೆಗೆ ನಿಮ್ಮ ಹೆಸರಿನ ಮುಂದೆ ಒಂದು ತುಂಬ ಡಿಗ್ರಿಗಳಿದೆ ಸರ್. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಪ್ರತಿದಿನ ಓದಬೇಕು, ಕಲಿಬೇಕು ಅನ್ನೋದು. ನಿಮ್ಮ ಮೂಲ ಸರ್, ನಿಮ್ಗೆ ಹೇಗೆ ಈ ಓದಿನ ಬಗ್ಗೆ ಆಸಕ್ತಿ? ನನ್ನ ಅನಿಸಿಕೆ ಅಂದರೆ, ನಾನು ಸ್ವಲ್ಪ ಹಳೆ ಕಾಲದ ಶಿಕ್ಷಕ, ಅಂದರೆ 40 ವರ್ಷದ ಹಿಂದೆ ಅಧ್ಯಾಪನ ವೃತ್ತಿಗೆ ಸೇರಿದವನು. ನನ್ನ ಅನುಭವ ಅಂದರೆ, ಶಿಕ್ಷಕ ನಿರಂತರ ಅಧ್ಯಯನ ಮಾಡಬೇಕು. ನಾನು ಸುಮಾರು 54 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದೇನೆ, ಅಂದರೆ ಡಿಗ್ರೀಸ್ಗಳನ್ನು ಪಡೆದೆ. ನಾನು MBAನ 54ನೇ ವರ್ಷದಲ್ಲಿ ಮಾಡಿದೆ. ಯಾಕೆ ಕೇಳಿದರೆ, ನಾನು ಒಂದು ಡಿಗ್ರಿಯನ್ನು ಮಾಸ್ಟರ್ಸ್ MA ಎಕನಾಮಿಕ್ಸ್ ಮಾಡಿದಾಗ ನನಗನ್ನಿಸಿತು, ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಮಕ್ಕಳ ಅಂದರೆ ಸೈಕಾಲಜಿ, ಅಡೋಲಸೆನ್ಸ್ ಸೈಕಾಲಜಿ ಓದಬೇಕು, ಆಮೇಲೆ ಟೀಚರ್ಸ್ ಸೈಕಾಲಜಿ ಓದಬೇಕು, ಆಮೇಲೆ ಮ್ಯಾನೇಜ್ಮೆಂಟ್ ಸೈಕಾಲಜಿ ಅಂತ ತಿಳ್ಕೊಳ್ಬೇಕು. ಇಂಥ ವಿಷಯಗಳೆಲ್ಲ ನಮ್ಮ ಮುಂದೆ ಬಂದಾಗ, ಮತ್ತು ನಾನು ಅದಕ್ಕೆ ತಕ್ಕಂಥ ಶಿಕ್ಷಣವನ್ನು, ಅದಕ್ಕೆ ತಕ್ಕಂಥ ಡಿಗ್ರೀಸ್ಗಳನ್ನು ಪಡಲಿಕ್ಕೆ, ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಓದ್ತಾ ಹೋದಾಗೆ ಒಂದು ಡಿಗ್ರಿಯನ್ನು ಮಾಡಿ ಓದಿದ ತಕ್ಷಣ ನನಗೆ ಇನ್ನೊಂದು ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಓದಿದರೆ, ಅದು MBA ಮಾಡಿದರೆ, ಅಥವಾ PhD ಮಾಡಿದರೆ, ಅಥವಾ ಸೈಕಾಲಜಿ ಓದಿದರೆ, ಕೌನ್ಸಿಲಿಂಗ್ ಸಂವಹನ ಶಿಕ್ಷಣವನ್ನು ಪಡೆದರೆ ನಾನೊಬ್ಬ ಕ್ರಿಯಾಶೀಲ ಉಪನ್ಯಾಸಕನಾಗ್ತೀನಿ, ಒಬ್ಬ ಒಳ್ಳೆಯ ಪ್ರಭಾವಿ ಪ್ರಾಚಾರ್ಯನಾಗ್ತೀನಿ ಅಂತಕ್ಕಂಥ ಒಂದು ಯೋಚನೆ, ಆದರ್ಶ ನನ್ನ ಮುಂದೆ ಬಂತು. ಆಗ ಈ ಹಿನ್ನೆಲೆಯಲ್ಲಿ ಅಧ್ಯಾಪಕನಾದವನು ಪ್ರತಿದಿನವೂ ಓದಿದರೆ ಮಾತ್ರ ಅವನು ಚಲಾವಣೆಯಲ್ಲಿರುವ ನಾಣ್ಯ ಆಗ್ತಾನೆ. ಅದರ್ವೈಸ್ ವಾಟ್ ಹ್ಯಾಪನ್ಸ್, ಹಿ ಈಸ್ ಗೋಯಿಂಗ್ ಟು ಬಿಕಮ್ ಎ ರಿಡಂಡೆಂಟ್ ಶಿಕ್ಷಕ ರಿಡಂಡೆಂಟ್ ಆದರೆ ತರಗತಿಯಲ್ಲಿ ಜೀವಂತಿಕೆಯನ್ನು ತರಿಸಲಿಕ್ಕೆ, ವಿದ್ಯಾರ್ಥಿಗಳ ಕುತೂಹಲವನ್ನು ತರಿಸಲಿಕ್ಕೆ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಓದಿದ್ದೇನೆ ವಿನಃ ಒಬ್ಬ ಅಧ್ಯಾಪಕನಾಗಿ ತಾನು ಸಮಾಜಕ್ಕೆ ಏನು ಕೊಡಬೇಕು, ಅಧ್ಯಾಪಕನಿಂದ ಸಮಾಜ ಏನು ನಿರೀಕ್ಷಿಸ್ತದೆ,
ವಿದ್ಯಾರ್ಥಿಗಳು ಏನು ನಿರೀಕ್ಷಿಸ್ತಾರೆ ಮತ್ತು ರಕ್ಷಕರು ಏನು ನಿರೀಕ್ಷಿಸ್ತಾರೆ, ನಾವೊಬ್ಬ ಪ್ರಾಚಾರ್ಯರಾದರೆ ಆಡಳಿತ ಮಂಡಳಿ ಏನು ನಿರೀಕ್ಷಿಸಿದೆ, ಶಿಕ್ಷಣ ಇಲಾಖೆ ನಮ್ಮಿಂದ ಏನು ನಿರೀಕ್ಷಿಸಿದೆ, ಇದೆಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳು ಪ್ರಶ್ನೆಗಳು ಬಂದಾಗ ಅದನ್ನು ಉತ್ತರ ಹುಡ್ಕೊಂಡು ಹೋದದ್ದು ನಾನು. ಉತ್ತರ ಹುಡ್ಕೊಂಡು ಹೋದಾಗ ಒಂದರ ನಂತರ ಇನ್ನೊಂದರ ನಂತರ ಇನ್ನೂ ಕೂಡ ಒಂದು ಡಿಗ್ರಿಯನ್ನು ಪಡೀಲಿಕ್ಕೆ ನನಗೆ ಮನಸ್ಸಿದೆ. ಆದರೆ ಈ ಓದಲಿಕ್ಕೆ ಬರೆಯುವ ಸ್ಪೀಡ್ ಏನಿದೆ ಅದು ಭಾಳ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗೋದ್ರಿಂದ ಈಗ ಓದಿ ಟಿಪ್ಪಣಿಗಳನ್ನು ತಯಾರು ಮಾಡ್ತೀನಿ ವಿನಃ ಬೇರೆ ಡಿಗ್ರಿಗಳನ್ನು ಈಗ ಪಡಿತಾ ಇಲ್ಲ. ಸೊ ಎಲ್ಲ ಡಿಗ್ರಿಗಳನ್ನು ಪಡೆದು ಒಂದು 4 ದಶಕಗಳ ಕಾಲದ ಅನುಭವ ಇದೆಲ್ಲ ಸೇರಿ ಅದಾಗಿರುವಂಥ ಒಟ್ಟು ಮೊತ್ತ JSPU ಆ್ಯಂಡ್ ಡಿಗ್ರಿ ಕಾಲೇಜ್. ಸರಿ, ಈ ಕಾಲೇಜ್ ಶುರು ಮಾಡಿದರೆ 5-6 ವರ್ಷ ಆಗಿದೆ. ಇಲ್ಲಿ ಬಹುಶಃ ಅಡ್ಮಿಷನ್ಗೆ ನೀವು ಯಾವತ್ತೂ ಕೂಡ ಕೊರತೆ ಅಂತ ಕಂಡಿದ್ದೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅಷ್ಟೊಂದು ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಹಾಗೆ ಪೋಷಕರು ಕೂಡ ನಮಗೆ ಇಂಥ ಕಾಲೇಜಿಗೆ ಸೇರಿಸಬೇಕು ಅನ್ನೋ ಆಸಕ್ತಿಯಿಂದ ಅವರೇ ಬರ್ತಿದ್ದಾರೆ. ನೀವು ಯಾವುದೇ ರೀತಿಯ ಒಂದು ಜಾಹೀರಾತು ಇಲ್ಲದೇನೆ, ಯಾವುದೇ ಒಂದು ಪ್ರಚಾರ ಇಲ್ಲದೇನೆ ಶಿಕ್ಷಕರು ನಿಮ್ಮನ್ನು ಹುಡುಕಿಕೊಂಡು ಮಕ್ಕಳನ್ನ ಇಲ್ಲೇ ಸೇರಿಸ್ತೀವಿ ಅಂತ ಬರ್ತಿದ್ದಾರೆ. ಇದಕ್ಕೆ ಕಾರಣ ಏನು ಸರ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿ. ಈಗಾಗಲೇ ಇದಕ್ಕೆ ಹೇಳಿದ್ದೀನಿ. ವಿದ್ಯಾಸಂಸ್ಥೆಯಲ್ಲಿ ಒಂದು ಉತ್ತಮವಾದ ಶೈಕ್ಷಣಿಕ ವಾತಾವರಣ ಇರಬೇಕು ಮತ್ತು ಶಿಸ್ತಿನ ಒಂದು ಪರಿಕಲ್ಪನೆ ಇರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಸಂಸ್ಥೆಯಲ್ಲಿ ಒಂದು ಸಾಂಸ್ಕೃತಿಕವಾದ ಪರಂಪರೆಯನ್ನು ಬೆಳೆಸ್ಕೊಳ್ಬೇಕು. ಒಂದು ಕಡೆಯಲ್ಲಿ ಹೇಳ್ತಾರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಶುಡ್ ಟ್ರಾನ್ಸ್ಫರ್ ದ ಕಲ್ಚರಲ್ ಹೆರಿಟೇಜ್ ಆಫ್ ದ ಕಂಟ್ರಿ. ಹಿಲ್ಡಾ ಠಾಬಾ ಅಂತ ಒಬ್ಬ ಶಿಕ್ಷಣ ತಜ್ಞ ಹೇಳ್ತಾರೆ. ಅದರ ಅರ್ಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಜೊತೆಗೆ ಈ ಸಮಾಜದ ನಮ್ಮ ಸಂಸ್ಕೃತಿಯ ಪರಿಚಯನ ಮಾಡಬೇಕು ಮತ್ತು ಅವರನ್ನು ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡಬೇಕು. ನಮ್ಮಲ್ಲಿ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕೃತಿ ಇದನ್ನು ಮೂರನ್ನು ಸೇರಿಸಿಕೊಂಡು ನಾವು ಹೋಗ್ತಾಯಿದ್ದೇವೆ. ಉದಾಹರಣೆಗೆ ನೋಡಿ, ಮಕ್ಕಳಲ್ಲಿ ಹೇಳ್ತೇವೆ, ನೀವು ಮನೆಯಿಂದ ಕಾಲೇಜಿಗೆ ಹೊರಟು ಬರುವಾಗ ತಂದೆ ತಾಯಿಯರನ್ನು ಗೌರವಿಸಿ ಬನ್ನಿ, ನಮಸ್ಕಾರ ಮಾಡಿ ಬನ್ನಿ. ಅಂತಹ ವಿದ್ಯಾರ್ಥಿ ಕಾಲೇಜಿಗೆ ಬಂದಾಗ ಸಹಜವಾಗಿಯೇ ಅವನು ಉಪನ್ಯಾಸಕರನ್ನು, ಶಿಕ್ಷಕರನ್ನು ಗೌರವಿಸ್ತಾನೆ. ಆವಾಗ ಶಿಕ್ಷಕರಿಗೂ ಕೂಡ ನಾವು ತರಬೇತಿ ಕೊಡ್ತೇವೆ. ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಕೂಡ ಗೌರವಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಆಗ ಒಂದು ಗೌರವಯುತವಾದ ವಾತಾವರಣ ಬೆಳೆಯುತ್ತೆ, ಸಾಮರಸ್ಯದ ವಾತಾವರಣ. ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಸಂದೇಹಗಳು, ಅವರು ನಮ್ಮ ಕಾಲೇಜಿಗೆ ಸೇರಿದರೆ ಅಥವಾ ಯಾವುದೇ ಕಾಲೇಜ್ ಸೇರಿದರೆ ಅವರು ಬೇರೆ ಟ್ಯೂಷನ್ ಇನ್ನಿತರ ಇದಕ್ಕೆ ಪರಾವಲಂಬನೆಗೆ ಅವಕಾಶ ಕೊಡಬಾರ್ದು. ನಮ್ಮಲ್ಲೇ ಎಲ್ಲ ಸಮಸ್ಯೆಗಳನ್ನು ತೀರಿಸಿ ಅವರಿಗೆ ಟಿಪ್ಪಣಿ ಕೊಡೋದಾಗಲಿ, ಪಾಠ ಮಾಡೋದಾಗಲಿ, ಅವರಿಗೆ ಪ್ರಾಯೋಗಿಕ ತರಬೇತಿಯನ್ನು ಮಾಡೋದಾಗಲಿ, ಅವರಿಗೆ ಲೈಬ್ರರಿ ಕಳಿಸಿ ಇನ್ನಿತರ ಪುಸ್ತಕದ ಪರಿಚಯ ಮಾಡೋದಾಗಲಿ, ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಾಗಲಿ, ಅವರಿಗೆ ಒಂದು ರೀತಿಯ ಉತ್ಸಾಹವನ್ನು ಕಲ್ಪಿಸೋದಾಗಲಿ. ಅಂದರೆ ಕಾಲೇಜಿನ ವಾತಾವರಣ ಅಂತಕ್ಕಂಥದ್ದು ಒಂದು ಲವಲವಿಕೆಯಿಂದ ಇರಬೇಕು, ಒಂದು ಉತ್ಸವದ ವಾತಾವರಣ ಇರಬೇಕು. ಅದಕ್ಕೆ ಹೇಳ್ತಾರೆ, ಕಾಲೇಜಿನಲ್ಲಿ ಪ್ರತಿ ದಿವಸ ಕೂಡ ಅವರು ವಾಟ್ ನೆಕ್ಸ್ಟ್, ಇನ್ನು ಮುಂದೆ ಏನು ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಅಧ್ಯಾಪಕನು ತರಗತಿಯಲ್ಲಿ ಆ ಕುತೂಹಲವನ್ನು ಕೆರಳಿಸ್ತಕ್ಕಂಥ ವಾತಾವರಣವನ್ನು ನಾವಿಲ್ಲೇ ಸೃಷ್ಟಿ ಮಾಡ್ತೇವೆ. ಯಾಕಂದರೆ ಉಪನ್ಯಾಸಕನ ಇದೇ ರೀತಿ ತರಬೇತಿ ಕೊಡ್ತೇವೆ. ಅವರ ಉಪನ್ಯಾಸವನ್ನು ಅವರನ್ನು ನಾವು ಗಮನಿಸ್ತೇವೆ, ಅವರ ನ್ಯೂನತೆಗಳಿದ್ದರೆ ಅವರಿಗೆ ಹೇಳ್ತೇವೆ, ಇದನ್ನು ಸರಿಪಡಿಸ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳಿಂದ ಕೂಡ ನಾವು ಫೀಡ್ಬ್ಯಾಕ್ ತೆಗೆದುಕೊಂಡು ಅದಕ್ಕೆ ಸರಿಯಾದಂಥ ತಕ್ಷಣ ಅದಕ್ಕೆ ಉಪನ್ಯಾಸಕರು ಸಿದ್ಧತೆಗಳನ್ನು ಮಾಡಿ ಅವರಿಗೆ ಅವರ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಮತ್ತು ರಕ್ಷಕರನ್ನು ಭಾಳ ಗೌರವದಿಂದ ನಾವು ಕೂರಿಸ್ತೀವಿ. ಅವರನ್ನು ಬಂದಾಗ ಕೂರಿಸಿ ಅವ್ರನ್ನ ಮಾತಾಡಿಸಿ ಅವರಿಗೆ ಏನು ಬೇಕು ಅನ್ನೋದನ್ನು ಕೇಳಿ ಅವರ ಸಮಸ್ಯೆ ಏನಿದೆ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸಂವಹನ ಬೇಕಾಗಿದೆ, ಕೌನ್ಸಿಲಿಂಗ್ ಈಸ್ ರಿಕ್ವೈರ್ಡ್ ಆರ್ ಆ್ಯನ್ ಅಡಿಷನಲ್ ಕ್ಲಾಸ್ ಈಸ್ ರಿಕ್ವೈರ್ಡ್, ಅಡಿಷನಲ್ ಸಪೋರ್ಟ್ ಬೇಕಾ ಅವರಿಗೆ, ಅಥವಾ ಸ್ಪೆಷಲ್ ಕ್ಲಾಸಸ್ ಬೇಕಾ, ರೆಮಿಡಿಯೇಷನ್ಸ್ ಬೇಕಾ, ಅಥವಾ ಅವರಿಗೆ ಯಾವ ವಿಷಯದಲ್ಲಿ ಅವರು ಸ್ವಲ್ಪ ವೀಕ್ ಇದ್ದಾರೆ ಅದನ್ನು ಹೇಗೆ ಸ್ಟ್ರೆಂಥನ್ ಮಾಡೋದು, ನ್ಯೂಟ್ರಲೈಸಿಂಗ್ ದ ವೀಕ್ ಲಿಂಕ್ಸ್, ಫೋಕಸಿಂಗ್ ಅಪಾನ್ ದ ಸ್ಟ್ರಾಂಗ್ ಪಾಯಿಂಟ್ಸ್, ಇದನ್ನು ನಾವು ನಿರಂತರವಾಗಿ ಮಾಡ್ತೀವಿ. ಆಗ ರಕ್ಷಕರು, ನೀವು ಹೇಳಿದ್ರಿ, ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ ಹೆಚ್ಚಾಗಿ ಮಾಡೋದಿಲ್ಲ. ಬದಲಾಗಿ ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳು ಅವರು ಮತ್ತು ರಕ್ಷಕರು ಅವರ ಸಂಬಂಧಿಕರನ್ನು ಮುಂದಿನ ವರ್ಷದಲ್ಲಿ ನಮಗೆ ಬರ್ತಾರೆ, ಇದೇ ಕಾಲೇಜಿಗೆ ಬರಬೇಕು, ಇಲ್ಲಿ ಬಂದರೆ ಎಲ್ಲ ನೋಡ್ಕೊಳ್ತಾರೆ. ಇನ್ನೂ ಒಂದಿದೆ, ಇವತ್ತಿನ ರಕ್ಷಕರಿಗೆ ಇಬ್ಬರು ದುಡಿಯೋರಾದ್ರಿಂದ ಏನು, ಅವರಿಗೆ ನಾವು ಕಾಲೇಜಿನಲ್ಲಿ ಅವರ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದರೆ ಅವರ ಪಾಠದ್ದು, ಅವರ ನೋಟ್ಸಿದು, ಅವರ ಹೋಮ್ವರ್ಕಿದು, ಅವರ ಪರೀಕ್ಷಾ ಅಲ್ಲಿ ಮಾರ್ಕ್ ತೆಗೆಯತಕ್ಕಂಥ ವಿಷಯದಲ್ಲಿ, ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಿರಂತರವಾಗಿ ಅವರ ಸಂಪರ್ಕದಲ್ಲಿರ್ತಕ್ಕಂಥದ್ದು, ಇದೆಲ್ಲ ಅವರಲ್ಲಿ ಒಂದು ರೀತಿಯ ಎಫಿನಿಟಿ, ನಮ್ಮಲ್ಲಿ ಒಂದು ರೀತಿ ಬಾಂಡೇಜ್.
ನಾನೇ ಹೇಳ್ತಾರೆ ಆ JS ಕಾಲೇಜಿಗೆ ಕಳಿಸಿ ನಮಗೇನು ಕೆಲಸ. ಅವ್ರು ಇನ್ನೊಬ್ರಿಗೆ ಕ್ಯಾನ್ವಾಸ್ ಮಾಡ್ತಾರೆ. ಆ JS ಕಾಲೇಜಿಗೆ ಕಳಿಸಿ ಅಲ್ಲಿ ಜಯರಾಮ್ ಶೆಟ್ಟಿ ಇದ್ದಾರೆ ಮತ್ತು ಅವ್ರ ಟೀಮ್ ಇದ್ದಾರೆ, ಒಳ್ಳೆ ಟೀಮ್ ಇದೆ. ಅವ್ರು ನಿಮ್ಮ ರಕ್ಷಕರಿಗೆ ಏನು ಕೆಲಸ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಮ್ಮ ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿಗಳು ಬರ್ತಾರೆ. ನಾನು ಕಳೆದ ಬಾರಿ ಬಂದಾಗ ಸರ್ ಹೀಗೆ ನಾನೊಬ್ಬರು ರಕ್ಷಕರನ್ನ ನಾನು ಭೇಟಿ ಮಾಡಿದ್ದೆ. ಅವ್ರಿಗೆ ಕೇಳಿದೆ ಇಲ್ಲೇನಿದ್ದೀರಾ ಅಂದರೆ ನನ್ನ ಮಗಳು ಈ ಥರ ಸೆಕೆಂಡ್ PUC ಓದ್ತಿದ್ದಾಳೆ ಅಂತ. ನಾನು ಆಮೇಲೆ ಹೇಳಿದೆ ಹೌದಾ ನನಗೆ ಗೊತ್ತಿದೆ, ಬಟ್ ಕಷ್ಟ ಆಗಲ್ವಾ ಇಲ್ಲಿ ಅಂತ ಕೇಳಿದೆ. ಜಯರಾಮ್ ಸರ್ ತುಂಬ ಸ್ಟ್ರಿಕ್ಟ್ ಅಲ್ವಾ ಅಂತ ನಾನೇ ಸುಮ್ಮನೆ ಕೇಳಿದೆ. ಅದಕ್ಕೆ ಹೇಳಿದ್ರು ಅದು ಗೊತ್ತಿದ್ದೆ ಇಲ್ಲಿಗೆ ಸೇರಿಸಿದ್ದು ನಾನು, ಮೊದಲು ಸರಿಯಾಗಿ ಓದ್ತಿರ್ಲಿಲ್ಲ ಅವಳು, ಇವಾಗ ನೋಡು ಕರೆಕ್ಟಾಗಿದ್ದಾಳೆ ಅಂದರು. ಸರ್ ಈಗ ಇದು ಒತ್ತಡ ಅಥವಾ ತುಂಬ ಸ್ಟ್ರಿಕ್ಟು ಈ ರೀತಿ ಒಂದು ಭಾವನೆ ಮಕ್ಕಳಿಗೆ ಬಂದಾಗ ಅದು ಸ್ಟಡಿ ಸ್ಕಿಲ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ನಾನು 42 ವರ್ಷಗಳಿಂದ ಉಪನ್ಯಾಸಕ ಪ್ರಾಚಾರ್ಯರಾಗಿ ಮತ್ತು ಸಮೂಹ ವಿದ್ಯಾಸಂಸ್ಥೆಗಳ 10-12 ಸಾವಿರ ವಿದ್ಯಾರ್ಥಿಗಳು, 1,500 ಶಿಕ್ಷಕರು ಇರ್ತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ಶೈಕ್ಷಣಿಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಅವರಿಗೆ ತರಬೇತಿ ಕೊಟ್ಟಿದ್ದೇನೆ. ನಾವು ಸ್ಟ್ರಿಕ್ಟ್ ಅಂತ ಹೇಳಿದರೆ ಅದನ್ನು ಅವರು ರೆಜಿಮೆಂಟೇಷನ್ ಅಂತ ಭಾವನೆಯನ್ನು ಫೋಕಸ್ ಮಾಡ್ತಾರೆ. ಸ್ಟ್ರಿಕ್ಟ್ ಅಂದರೆ ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ಅಂತಕ್ಕಂಥದ್ದು ಯಾವಾಗಲೂ ಇರೋದು ಪ್ರೀ ಆಪರೇಟಿವ್, ಇಟ್ ಈಸ್ ನಾಟ್ ಪೋಸ್ಟ್ ಆಪರೇಟಿವ್. ಪನಿಷ್ಮೆಂಟ್ ಅಂತಕ್ಕಂಥದ್ದು ಪೋಸ್ಟ್ ಆಪರೇಟಿವ್. ನಮ್ಮಲ್ಲಿ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗೆ ಪನಿಷ್ಮೆಂಟ್ ಕೊಡುವ ಮೊದಲು ಅವನು ಏನನ್ನು ಪಾಲಿಸಬೇಕು ಅದನ್ನು ಹೇಳ್ತೀವಿ. ಅದು ಆವಾಗ ಡಿಸಿಪ್ಲಿನ್ ಆಗ್ತದೆ ವಿನಃ ಪನಿಷ್ಮೆಂಟು ಸ್ಟ್ರಿಕ್ಟ್ ಆಗೋದಿಲ್ಲ. ಮತ್ತು ವಿದ್ಯಾರ್ಥಿಯನ್ನು ಅವರನ್ನು ತರಗತಿಯಿಂದ ಅಥವಾ ಕಾಲೇಜಿನಿಂದ ಹೊರಗಿಟ್ಟು ಅವರು ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇದ್ದ ಹಾಗೆ ಅವರನ್ನು ಸರಿಯಾಗಿ ದ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಇನ್ಸ್ಟಿಟ್ಯೂಷನ್. ಸ್ಟೂಡೆಂಟ್ ಎಂಗೇಜ್ಮೆಂಟ್ ಆಗದೇ ಇದ್ದರೆ ಅವನು ಬೇರೆ ದಾರಿಯಲ್ಲಿ ಹೋಗ್ತಾನೆ. ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ನಾವು ಅದು ಯಾವ ರೀತಿಯಲ್ಲಿ ಸ್ಟ್ರಿಕ್ಟ್ ಅಲ್ಲ, ಅದು ಡಿಸಿಪ್ಲಿನ್, ಅದು ಪನಿಷ್ಮೆಂಟಿನ ಮೊದಲು ಇರ್ತಕ್ಕಂಥದ್ದು. ಆದ್ದರಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಸಮಸ್ಯೆ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಓದ್ತಾರೆ. ಮತ್ತು 45-50% SSLCಯಲ್ಲಿ ಪಡೆದ ವಿದ್ಯಾರ್ಥಿಗಳು 35-40 ಅಂಕ ಪಡೆದ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾರೆ. 45-50 SSLCಯಲ್ಲಿ ಅಂಕ ಪಡೆದ ವಿದ್ಯಾರ್ಥಿಗಳು PUC ದ್ವಿತೀಯ PUC ಪಾಸ್ಔಟ್ ಆಗುವಾಗ 80, 85, 90 ಅಂಕಗಳನ್ನು ಪಡಿತಾರೆ. ಆವಾಗ ರಕ್ಷಕರು ಬಂದು ಹೇಳ್ತಾರೆ, ಸರ್ ನಿಮ್ಮಿಂದಾಗಿ ನನ್ನ ಜೀವನ ಸಾರ್ಥಕ ಆಯ್ತು ಸರ್, ನನ್ನ ಮಗು 55% ಇತ್ತು, ಈಗ 85 ತೆಗೆದಿದ್ದಾನೆ. 63% ವಿದ್ಯಾರ್ಥಿ 96% ಪಡೆದಿದ್ದಾನೆ, ನನಗೆ ಬಹಳ ಸಂತೋಷ ಆಯ್ತು ಸರ್ ಅಂತ ನಮಗೆ ಕೈ ಮುಗಿದು ಹೋಗ್ತಾರೆ. ಆವಾಗ ಅವ್ರು ಕೈ ಮುಗಿದ ತಕ್ಷಣ ನಾನು ಹೇಳ್ತೀನಿ, ಇದು ನಮಗಲ್ಲ, ನಮ್ಮ ಇಡೀ ಸಮೂಹಕ್ಕೆ, ನಮ್ಮ ಗ್ರೂಪಿಗೆ, ನಮ್ಮ ಟೀಮಿಗೆ ಕೈ ಮುಗಿದೆ. ನಾನು ಅಲ್ಲಿಗೆ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ದೇವರ ಅನುಗ್ರಹ ನಮ್ಮಲ್ಲಿದೆ. ಆ ಒಂದು ತಾದಾತ್ಮ್ಯತೆಯ ಭಾವನೆಯಿಂದ ನಾವು ಕೆಲಸ ಮಾಡಿದರೆ ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಚೆನ್ನಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಅನಿಸುತ್ತೆ ನನಗೆ. ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಡಿಮೆ ಅಂಕ ತಗೊಂಡವ್ರನ್ನ ಸ್ವಲ್ಪ ದೂರ ಇಡುವಂಥ ಒಂದು ಹವ್ಯಾಸ ಇದೆ, ಒಂದು ಪ್ರವೃತ್ತಿ ಇದೆ. ಯಾಕಂದರೆ ಕಷ್ಟ ಆಗುತ್ತೆ, ಅವನು ಮುಂದೆ ಕಾಂಪೀಟ್ ಮಾಡೋಕ್ಕೆ ಆ ಹುಡುಗ ಅಥವಾ ಹುಡುಗಿ ಕಷ್ಟಪಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆದರೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೇಳ್ಪಟ್ಟಂಗೆ ಹೇಗಾದರೂ ಮಾಡಿ 80-90% ತನಕ ಅವ್ರನ್ನ ತೊಗೊಂಡು ಬಂದೇ ಬರ್ತೀರಿ ಅನ್ನುವಂಥ ಒಂದು ಮಾತು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಸರ್. ಇದು ನನಗೇನು ಅನ್ಸುತ್ತೆ ಅಂದರೆ ತುಂಬ ಕಷ್ಟ ಆಗಲ್ವಾ ನಿಮ್ಮ ಟೀಮ್ ಅಥವಾ ನೀವು ಅಥವಾ ವಿದ್ಯಾರ್ಥಿಗಳ ಒಂದು ಒಳಗೊಳ್ಳುವಿಕೆ ಇದರಲ್ಲಿ ಹೇಗಾಗುತ್ತೆ ಸರ್? ಇದನ್ನು ಹೇಳ್ತಕ್ಕಂಥದ್ದು ಭಾಳ ಸುಲಭ. ನಾವು 50-55% ವಿದ್ಯಾರ್ಥಿಗಳಿಂದ ತೆಗೆದುಕೊಂಡು 90% ಫಲಿತಾಂಶ ತರಿಸಿ ಇದಕ್ಕೆ ನಿರಂತರವಾಗಿ ನಾವು ಶ್ರಮ ಪಡಬೇಕಾಗುತ್ತೆ. ನಾನು ಉದಾಹರಣೆಗೆ ನೋಡಿ, ಪ್ರತಿ ದಿವಸ 5 ಗಂಟೆಯಿಂದ ಕಾಲೇಜಿನ ಕೆಲಸಗಳನ್ನು ಪ್ರಾರಂಭ ಮಾಡ್ತೇನೆ. ಹಾಗೆ ಉಪನ್ಯಾಸಕರಿಗೂ ಕೂಡ ಇವತ್ತು ಏನು ಕಾರ್ಯಕ್ರಮ ಇದೆ, ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ಏನಿದೆ, ಅಸೆಂಬ್ಲಿ ಇದೆಯಾ, ಸ್ಪೆಷಲ್ ಕ್ಲಾಸಸ್ ಇದೆಯಾ, ಟೆಸ್ಟ್ ಇದೆಯಾ, ಎಕ್ಸಾಮ್ ಇದೆಯಾ, ರೆಮಿಡಿಯಲ್ ಟೀಚಿಂಗ್ ಇದೆಯಾ, ಅಥವಾ ಅದು ಇದ್ರೆ ಏನು ಮಾಡಬೇಕು, ರಕ್ಷಕರ ಸಭೆ ಇದೆಯಾ, ಕೌನ್ಸಿಲಿಂಗ್ ಇದೆಯಾ, ಪೇರೆಂಟ್ ಇಂಟ್ರ್ಯಾಕ್ಷನ್ ಇದೆಯಾ, ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಇದೆಯಾ, ಇದೆಲ್ಲವನ್ನು ಉಪನ್ಯಾಸಕರಿಗೆ ಅವರಿಗೆ ಮೆಂಟರಿಂಗ್ ಸ್ಕೀಮ್ ಕೊಡ್ತೀವಿ. ಅವರಿಗೆ ಒಂದು 10-15 ವಿದ್ಯಾರ್ಥಿಗಳನ್ನು ಕೊಡ್ತೀವಿ, ಅವರು ನಿರಂತರವಾಗಿ ಅವ್ರು ಮಾಡ್ತಾರೆ. ನಾನು ಇಡೀ ಕಾಲೇಜಿನ 1,500 ವಿದ್ಯಾರ್ಥಿಗಳನ್ನು, 3,000 ಜನ ರಕ್ಷಕರನ್ನು, ಸುಮಾರು 75 ಜನ ಶಿಕ್ಷಕರು ಸಿಬ್ಬಂದಿಗಳನ್ನು ಜೀವಂತವಾಗಿ ಇರಿಸಿ, ಅಂದರೆ ಅದರ ಅರ್ಥ ಜೀವಂತವಾಗಿ ಇರಿಸಿ ಅಂದರೆ ಅವರು ಕ್ರಿಯಾಶೀಲರನ್ನಾಗಿರಿಸಿ ಕಾಲೇಜಿನ ಚಟುವಟಿಕೆ ಬಗ್ಗೆ ಬೆಳಗಿನಿಂದಲೇ ನೆನಪಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ನಮ್ಮ ಆ್ಯಕಡೆಮಿಕ್ ಪ್ಲ್ಯಾನಿಂಗ್ ಏನಿದೆ ಅದು ನಮ್ಮ ಅನುಭವದಿಂದ ನಾವು ಅದನ್ನು ಅಳವಡಿಸ್ಕೊಳ್ತೇವೆ. ಪ್ರತಿಯೊಂದು ಮಗುವನ್ನು ಕೂಡ ನಾವು ಕೇಂದ್ರೀಕರಿಸ್ತೇವೆ. ಒಂದು ಮಗು ಕಾಲೇಜಿಗೆ ಬರದೇ ಇದ್ದರೆ ಅವನು ಯಾಕೆ ಬರೋದಿಲ್ಲ, ಅವನ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಪಡಿತೇವೆ. ಅವನ ಮನೆಗೆ ಸಂದೇಶ ಕಳಿಸ್ತೀವಿ,
ಲೆಟ್ರ್ ಕಳಿಸ್ತೀವಿ. ಇನ್ನು ಅನೇಕ ಉದಾಹರಣೆಗೆ ಅನೇಕ ಸಂದರ್ಭಗಳಲ್ಲಿ ಭಾಳ ದಿವಸ ಬರದೇ ಇದ್ರೆ ಅವ್ರ ಮನೆಗೆ ಹೋಗಿ ಒಂದು ನೋಟಿಸ್ ಅಂಟಿಸಿ ಬಂದದ್ದು ಕೂಡ ಉಂಟು. ನಿಮ್ಮ ಮಗ ಇಂತಿಷ್ಟು ದಿನಗಳಿಂದ ಕಾಲೇಜಿಗೆ ಬರ್ತಾ ಇಲ್ಲ, ದಯವಿಟ್ಟು ಕಾಲೇಜನ್ನು ಸಂಪರ್ಕಿಸಿ ಅಂತ. ಈ ರೀತಿ ಅನೇಕ ಮಾಹಿತಿಗಳು ಇಲ್ಲದೆ ಅವ್ರ ಹತ್ತಿರದ ಮನೆಯವರನ್ನು ಹುಡುಕಿ, ಹತ್ತಿರದ ಮನೆಯ ವಿದ್ಯಾರ್ಥಿಗಳನ್ನು ಹುಡುಕಿ ಅವನ ಮೂಲಕ ಅವರು ಮಾಹಿತಿ ಪಡೆದು ಆದಷ್ಟು ಮಟ್ಟಿಗೆ ಇದನ್ನು ಮಾಡಿದ್ರೆ, ಯಾಕೆಂದರೆ ಇದನ್ನು ಮಾಡಿದರೆ ನಮ್ಮ ಫಲಿತಾಂಶ ಹೆಚ್ಚಾಗುತ್ತೆ. ಮತ್ತು ನಮ್ಗೆ ಗುರುತರುವ ಜವಾಬ್ದಾರಿ ಇದೆ. ಮಗು ಗೊತ್ತಿರೋದಿಲ್ಲ, ಅವರಿಗೆ ಕಾಲೇಜ್ ಬಿಟ್ಟು ಇನ್ನಿತರ ಕಡೆ ಹೋಗಿ ಬೇರೆ ಸಮಾಜದಲ್ಲಿ ಕಳೆದು ಅವನು ಕೆಟ್ಟ ಅಭ್ಯಾಸಗಳಿಗೆ ಬಲಿ ಬೀಳುವಂಥ ಸಂದರ್ಭಗಳನ್ನು ತಪ್ಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಶಿಕ್ಷಣ ಸಂಸ್ಥೆಯ ಮುಂದಿದೆ ಅನ್ನೋದು ನನ್ನ ಅನುಭವ. ನಮ್ಮ ಉಪನ್ಯಾಸಕರಿಗೆ ಹೇಳ್ತೇವೆ, ನೀವು ತರಗತಿಯಲ್ಲಿ ಪಾಠ ಮಾಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗಮನಿಸಬೇಕು. ಅಂಥ ಡೈನಾಮಿಕ್ಸ್ ಆಫ್ ಟೀಚಿಂಗ್, ಮಲ್ಟಿಪಲ್ ಡೈನಾಮಿಕ್ಸ್ ಆಫ್ ಟೀಚಿಂಗನ್ನು ಡೆವಲಪ್ ಮಾಡಬೇಕು. ಅದು ಮಾಡದೇ ಇದ್ದರೆ ಏನಾಗುತ್ತೆ, ಒಂದು 40 ಅಥವಾ 50% ವಿದ್ಯಾರ್ಥಿಗಳು ತರಗತಿಯಲ್ಲಿ ಇರೋದಿಲ್ಲ. ಅವರು ದೇಹ ತರಗತಿಯಲ್ಲಿರುತ್ತೆ, ಅವರ ಯೋಚನೆ ಇನ್ನೊಂದು ಕಡೆ. ಅದನ್ನೆಲ್ಲ ಕೇಂದ್ರೀಕರಿಸಿಕೊಂಡು ಮಾಡ್ತಕ್ಕಂಥ ಇದನ್ನು ನಿರಂತರ, ಇದು ಒಂದು ದಿವಸ ತರಬೇತಿಯಲ್ಲಿ ಆಗೋದಿಲ್ಲ. ಇದು ಕಾಲೇಜು ಇರುವ ದಿನದ ತನಕ ಪ್ರತಿ ದಿವಸವೂ ನಾವು ಇದನ್ನು ಒಂದು ಪ್ರಕ್ರಿಯೆಯಾಗಿ ಅಳವಡಿಸ್ಕೊಂಡ್ರೆ ಪ್ರಾಯಶಃ ಒಂದು ವಿದ್ಯಾಸಂಸ್ಥೆ ಚೆನ್ನಾಗಿ ಬೆಳೆಯುತ್ತೆ. ರಕ್ಷಕರಿಗೆ ನಮ್ಮ ಮೇಲೆ ಆಸಕ್ತಿ ಬರುತ್ತೆ, ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಆತ್ಮಸ್ಥೈರ್ಯ ಬೆಳೆಯುತ್ತೆ. ನಾನು ಈ ಸಂಸ್ಥೆಯಲ್ಲಿ ಬಂದರೆ ಹೆಚ್ಚು ಮಾರ್ಕ್ ತೆಗಿತೀನಿ, ಒಳ್ಳೆಯ ವಿದ್ಯಾರ್ಥಿ ಆಗ್ತೀನಿ, ತಂದೆ ತಾಯಿಯನ್ನು ಗೌರವಿಸ್ತೀನಿ, ಕಾಲೇಜಿನಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀನಿ, ರಾಷ್ಟ್ರಗೀತೆಯನ್ನು ಹಾಡಿ ಅಥವಾ ರಾಷ್ಟ್ರದ ಅಭಿಮಾನವನ್ನು ತೋರಿಸ್ತೀನಿ. ಇದನ್ನೆಲ್ಲ ಅವರಿಗೆ ಅಭ್ಯಾಸ ಮಾಡ್ತೀವಿ. ಅನೇಕ ಮಂದಿ ಈಗ ಬೆಟ್ಟಣಗಳು ಅನೇಕ ಮಂದಿ ವಿದ್ಯಾರ್ಥಿಗಳು ಇದೆಲ್ಲ ಬೇಕಾಗಿಲ್ಲ ಅಂತಕ್ಕಂಥ ಚಿಂತನೆಯ ಅಲ್ಲಿದ್ದಾರೆ. ಅದಕ್ಕಾಗಿ ರಾಷ್ಟ್ರೀಯತೆ, ರಾಷ್ಟ್ರದ ಏಕತೆ, ನಮ್ಮ ಸಂಸ್ಕೃತಿ ಮತ್ತು ಶಿಕ್ಷಣದ ಪ್ರಾಮುಖ್ಯತೆ ಇದನ್ನು ಆಗಾಗ ಅವರಿಗೆ ನಾವು ತಿಳಿಸ್ತಾ ಇರ್ತೀವಿ.